ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ವೇಳೆಯೂ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಟಾಪಟಿ ನಡೆದಿದೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ರಿ ಅಂತ ಹೇಳಿ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ನೀವು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದ್ರಲ್ಲ, ಯಾರ ಅಕೌಂಟಿಗೆ ಬಂತು? ಹೀಗಂತ ಮಳವಳ್ಳಿಯ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅರವಿಂದ್ ಬೆಲ್ಲದ್ ಕಾಲೆಳೆದಿದ್ದಾರೆ. ರಾಜ್ಯಪಾಲರು ಮಾತಾಡಿದಂತ ಮಾತುಗಳಲ್ಲಿ, ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಸುಳ್ಳಿನ ಬಗ್ಗೆ ಪ್ರಸ್ತಾಪ. ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ. ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ. ನಿಧಾನವಾಗಿ ಟೀಕೆಗಳನ್ನು ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡ್ಲಿಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಕಂಟಿನ್ಯೂ. ಸುಳ್ಳು ಹೇಳೋದು ಅಲ್ಲ, ನಿಮ್ಗೆ ಗೊತ್ತಾಗಿದೆ. ಅದರಲ್ಲೇ ಸುಳ್ಳುಗಳು 15 ಲಕ್ಷ ಸುಳ್ಳು ಹೇಳ್ದವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ, ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನಿನ್ನೆ ರಾಜ್ಯಪಾಲರು